ಮಾಧ್ಯಮ ಮಿತ್ರರಿಗೆ ಸ್ವಾಗತ ಮಾಡ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ರಾಜ್ಯ ವಕ್ತಾರರಾದಂಥ ಸುರಭಿ ಗೋಧಿಕರಿ ಅವರು ನಡೆಸಿಕೊಡ್ತಾರೆ. ಎಲ್ಲ ವಕ್ತಾರರಾದಂಥ ಅರುಣ್ ಶೆಟ್ಟಿ ಉಪಸ್ಥಿತರಿದ್ದಾರೆ. ಹಾಗೆಯೇ ಇನ್ನೋರ್ವರು ಮಾಧವ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಅರುಣ್ ಶೆಟ್ಟಿ, ಮಾಧವಣ್ಣ, ವಸಂತಣ್ಣ, ಹೇಮಂತ್ ಅವರೇ, ಇವತ್ತಿನ ವಿಶೇಷ ಪತ್ರಿಕಾಗೋಷ್ಠಿ ನಾನು ಒತ್ತಾಯ ಮಾಡಿ ಕೇಳಿಕೊಂಡಿರೋದು ಯಾಕೆ ಅಂದ್ರೆ, ಈ ಒಂದು ದ್ವೇಷ ಭಾಷಣ, ದ್ವೇಷ ಅಪರಾಧಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಬಿಲ್ ಇರಬಹುದು, ಇದನ್ನ ನಾವು ಬಹಳ ವಿಸ್ತಾರವಾಗಿ ಚರ್ಚೆ ಮಾಡಬೇಕಾಗಿರುವಂಥದ್ದು ಮತ್ತು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಆ ಟೆಕ್ನಿಕ್ಯಾಲಿಟೀಸ್ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಯಾಕೆಂದ್ರೆ ಮೊದಲನೇ ಪ್ರಶ್ನೆ ಬರೋದು ನಮಗೆ, ನೀವು ಈ ದ್ವೇಷ ಭಾಷಣದ ತಡೆಯೋಕೆ ಮಾಡಿರುವಂತಹ ಈ ಒಂದು ಕಾಯ್ದೆ ಬಗ್ಗೆ ನಿಮ್ಗೆ ಏನ್ ವಿರೋಧ? ನೀವೇ ದ್ವೇಷ ಭಾಷಣ ಮಾಡ್ತೀರಾ, ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ವಿರೋಧ ಇದೆ ಅಂತ ಒಂದು ಆರೋಪ ನಮ್ಮ ಮೇಲೆ ಹಾಕ್ತಾರೆ. ಒಂದು ಬಿಲ್, ಒಂದು ನೀತಿ ನಿಯಮನ ಸೃಷ್ಟಿ ಮಾಡಿದಾಗ ಅದ್ರ ಬಗ್ಗೆ ಅದರಲ್ಲಿ ಮುಂದಾಲೋಚನೆ ಕಾಣಿಸ್ಬೇಕು. ಯಾಕೆ ನಾನು ಇದನ್ನ ಹೇಳ್ತೀನಿ ಅಂದ್ರೆ, ದೇಶಾದ್ಯಂತ, ವಿಶ್ವಾದ್ಯಂತ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವುದೇ ಆದಂತಹ ಒಂದು ಗಾರ್ಡ್ ರೈಲ್ಸ್ ಹಾಕಬೇಕಾದಾಗ ಬಹಳಷ್ಟು ಯೋಚನೆ ಮಾಡಿ ಮಾಡಬೇಕಾಗಿರುವಂತಹ ಒಂದು ನೀತಿ ನಿಯಮ. ಆದ್ರೆ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ನಡೆದೇ ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇವ್ರು ಎಂತ ಸ್ಟೆಪ್ ತಗೊಂಡಿದ್ದಾರೆ ಅಂದ್ರೆ, ಯಾರ ಜೊತೆನೂ ಕನ್ಸಲ್ಟೇಷನ್ ಮಾಡದೆ, ಯಾವುದೇ ಆದಂತಹ ಎಕ್ಸ್ಪರ್ಟ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಅಥವಾ ವಿರೋಧ ಪಕ್ಷದ ಬೇರೆ ಬೇರೆ ಮಾತುಗಳನ್ನಿರ್ಬೋದು, ಕೇಳದೇನೆ ಒಂದು ಡ್ರೆಕೋನಿಯನ್ ಬಿಲ್ ಅನ್ನ ತಗೊಂಡು ಬಂದು ಇಟ್ಟಿರುವಂತ. ಇದನ್ನ ನಾನು ಯಾಕೆ ಹೇಳ್ತೀನಿ? ವಿಶ್ವಾದ್ಯಂತ ಮೊದಲನೇ ಬಾರಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧವನ್ನ ಒಂದೇ ಅಂತ ನೋಡ್ತಾ ಇದೆ ಈ ಒಂದು ಬಿಲ್. ಅಂದ್ರೆ ಭಾರತೀಯ ನ್ಯಾಯ ಸಂಹಿತಾನಲ್ಲಿ ಇರುವಂತಹ ಪ್ರಾವಿಷನ್ಸ್ನ ಮೇಲೆ ಮಾಡಿರುವಂತಹ ಈ ಬಿಲ್ಲಿನಲ್ಲಿ ಆ ಡೆಫಿನಿಷನ್ ಇದೆಯಲ್ಲ, ದ್ವೇಷ ಭಾಷಣ ಏನು ಅಂತ, ಎಷ್ಟು ಸಿಂಪಲ್ ಆಗಿ ನಾವು ಹೇಳ್ಬೋದು ಅಂದ್ರೆ, ಇವತ್ತು ನಾನು ನೀವು ಹಾಕೊಂಡಿರೋ ಬ್ಲೂ ಕಲರ್ ನನಗೆ ಇಷ್ಟ ಆಗ್ಲಿಲ್ಲ ಅಂತ ಒಂದು ಗಟ್ಟಿಯಾಗಿ ಹೇಳಿದ್ರೆ, ನಿಮಗೆ ಅದು ಬೇಸರ ಆದ್ರೆ ಅದು ದ್ವೇಷ ಭಾಷಣ ಆಗ್ತದೆ. ಬೇಸರದ ಮೇಲೆ ಮಾಡಿರುವಂತಹ ಈ ಬಿಲ್, ಇದು ಇಮೋಷನ್ ಮೇಲೆ ಮಾಡಿರುವಂತಹ ಬಿಲ್. ಭಾರತೀಯ ನ್ಯಾಯ ಸಂಹಿತದಲ್ಲಿ ಇರುವಂತದ್ದು ಏನು ಅಂದ್ರೆ, ಆ ಅಪರಾಧ ಫಿಸಿಕಲ್ ಇಂಪ್ಯಾಕ್ಟ್ ಅನ್ನ ನೀವು ತೋರಿಸ್ಬೋದು, ಎನಿಮಿಟಿ ಲೀಡಿಂಗ್ ಟು ವೈಲೆನ್ಸ್ ಅನ್ನ ತೋರಿಸ್ಬೋದು. ಅಂದ್ರೆ ಪ್ರೂಫ್ ಇದ್ರೆ ನೀವು ಆ ಒಂದು ಕಾಯ್ದೆಯ ಕೆಳಗೆ FIR ಫೈಲ್ ಮಾಡಬಹುದು. ಇಲ್ಲಿ ನೀವು ಮಾತ ಮೇಲೆ ಮಾತ್ರ ಒತ್ತು ಕೊಟ್ಟು ದ್ವೇಷ ಭಾಷಣ ಡೆಫಿನಿಷನ್ ನ ವಿಲ್ ಎನಿಮಿಟಿ, ಡಿಸ್ಹಾರ್ಮನಿ ಇನ್ ಸೊಸೈಟಿ ಅಂದ್ರೆ ವೇಗ್ ಡೆಫಿನಿಷನ್ಸ್ ಇನ ಬೇಸಿಸ್ ಮೇಲೆ ಮಾಡಿರುವಂತಹ ಈ ಒಂದು ಲೆಜಿಸ್ಲೇಷನ್. ನಿಮಗೆ ಜ್ಞಾಪಕ ಇರ್ಬೋದು, ಇದು ಬೆಳಗಾವಿ ಅಧಿವೇಶನದಲ್ಲಿ 2 ದಿನ ಬಾಕಿ ಇರಬೇಕಾದಾಗ ಅಸೆಂಬ್ಲಿ ಮತ್ತು ಕೌನ್ಸಿಲ್ನಲ್ಲಿ ಚರ್ಚೆಯೇ ಇಲ್ಲದೆ ಪಾಸ್ ಮಾಡಿರುವಂತಹ ಬಿಲ್ ಇದು. ಇಂತಹ ಒಂದು ಬಿಲ್ಲಿಗೆ ನೀವು ಒಂದು ಹೌಸ್ ಕಮಿಟಿನಲ್ಲಿ ಚರ್ಚೆ ಮಾಡಲ್ಲ, ಯಾವುದೇ ಆದಂತಹ ಎಕ್ಸ್ಪರ್ಟ್ಸ್ ನ ಮಾತು ಕೇಳೋದಿಲ್ಲ, ಹಾಗೆಯೇ ಮಾಡ್ತೀರಾ ಅಂದ್ರೆ ನಿಮ್ದು ಉದ್ದೇಶ ಏನು? ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮತ್ತೆ ಮಾತುಗಳ ಒಂದು ಎಲೆಕ್ಟ್ರಾನಿಕ್ ಇರ್ಬೋದು, ಭಾಷಣದ ಮೂಲಕ ಇರ್ಬೋದು, ಯಾವುದೇ ಮಾಧ್ಯಮದಲ್ಲೂ ಕೂಡ ಏನಾದ್ರೂ ಇದ್ರ ಬಗ್ಗೆ ಲೆಜಿಸ್ಲೇಷನ್ ಮಾಡಬೇಕು ಅಂದ್ರೆ ನ್ಯಾರೋ ಡೆಫಿನಿಷನ್ಸ್. ಶ್ರೇಯಾ ಸಿಂಘಲ್ ಒಂದು ಕೇಸ್ ಇದೆಯಲ್ಲ, ಅದು ಬಹಳ ಲ್ಯಾಂಡ್ ಮಾರ್ಕ್ ಕೇಸ್. ಇದರಲ್ಲಿ ನ್ಯಾರೋ ಡೆಫಿನಿಷನ್ಸ್ ಇರಬೇಕು ಅಂತ ಹೇಳಿರುವಂತ, ಅದರ ಆಪೋಸಿಟ್ ನೀವು ಮಾಡಿದ್ರಿ. ನೆಸೆಸಿಟಿ ಏನಿತ್ತು? ದ್ವೇಷ ಭಾಷಣಗಳು ನಡ್ಕೊಂಡು ಬಂದಿರುವಂತಹ ಸಂದರ್ಭದಲ್ಲಿ BNS ಪ್ರಾವಿಷನ್ಸ್ ಇಲ್ವಾ? BNS ಸೆಕ್ಷನ್ಸ್ ನೀವು ಆಗ್ಲೇ ಉಪಯೋಗಿಸ್ಕೊಂಡು ಬಹಳಷ್ಟು ಕೇಸಸ್ ರಿಜಿಸ್ಟರ್ ಆಗಿಲ್ವಾ? ಈ ದ್ವೇಷ ಭಾಷಣಕ್ಕೆ ನಮಗೂ ಇಂಪ್ಯಾಕ್ಟ್ ಆಗತ್ತೆ. ಒತ್ತಿ ಹೇಳ್ತೀನಿ, ಒಬ್ಬ ಮಹಿಳೆಯಾಗಿ ನಮ್ಗೆ ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಆಗತ್ತೆ ಅದು. ಆದ್ರೆ ಇವತ್ತು ಸೆಕ್ಷನ್ಸ್ ಇಲ್ವಾ ಪೀನಲ್ ಕೋಡ್ ನಲ್ಲಿ, ಭಾರತೀಯ ನ್ಯಾಯ ಸಂಹಿತದಲ್ಲಿ? ಇದು ನೀವು ಅಡಿಷನಲ್ ಆಗಿ ತರಬೇಕು ಅಂದ್ರೆ ನೀವು ಯಾಕೆ ಮಾಡಿರೋದು? ನಾನು ಹೇಳ್ತೀನಿ ಅದು ಯಾಕೆ ಮಾಡಿರೋದು ಅಂತ. ಯಾವುದೇ ಆದಂತಹ
ಕಾನೂನಲ್ಲಿ ಇಲ್ಲದೆ ಇರುವಂತಹ ಒಂದು ಪ್ರಾವಿಷನ್ ನೀವು ಪೊಲೀಸರಿಗೆ ಅಧಿಕಾರ ಕೊಟ್ಟಿದ್ದೀರಾ ದ್ವೇಷ ಭಾಷಣ ಏನು ಅಂತ ಡಿಫೈನ್ ಮಾಡೋದಿಕ್ಕೆ. ಪ್ರಿವೆಂಟಿವ್ ಆಗಿ ಅರೆಸ್ಟ್ ಮಾಡೋದಕ್ಕೆ ನೀವು ಆಪರ್ಚುನಿಟಿ ಕೊಡ್ತಾ ಇದ್ದೀರಾ. ಅಂದ್ರೆ ಯಾರೋ ನಾಳೆ ಬಹುಶಃ ಅವರು ದ್ವೇಷ ಭಾಷಣ ಮಾಡಬಹುದು ಅಂತ ಹೇಳಿದ್ರೆ ಅವರನ್ನ ಹೋಗಿ ಅರೆಸ್ಟ್ ಮಾಡುವಂತ ಒಂದು ಅವಕಾಶ ನಮ್ಗೆ ಇವಾಗ ಪೊಲೀಸರಿಗೆ ಇದೆ. ಇದು ಎಷ್ಟು ವೇಗ್ ಆಗಿದೆ. ಆ ಬಿಲ್ಲಿನ ಟೆಕ್ಸ್ಟ್ ನೀವು ಓದ್ಕೊಂಡು ಬಂದ್ರೆ ಗೊತ್ತಾಗುತ್ತೆ. ಪ್ರಿವೆಂಟಿವ್ ಆಗಿ ನೀವು ಈ ವಿಷಯಕ್ಕೋಸ್ಕರ ಅರೆಸ್ಟ್ ಮಾಡಬಹುದು ಅಂದ್ರೆ ಇದ್ರ ದುರುಪಯೋಗ ಆಗಲ್ವಾ? ನಾವು ನೋಡಿಲ್ವಾ ಇಂತಹ ಸಂದರ್ಭಗಳು? ನೋಡಿದ್ದೀವಿ. ಮತ್ತು ಮಾಧ್ಯಮ ಮಿತ್ರರಿಗೆ ನಾನು ಇದನ್ನ ಹೇಳಕ್ ಇಷ್ಟಪಡ್ತೇನೆ. ಮಾಧ್ಯಮವಾಗಿ ಎಮರ್ಜೆನ್ಸಿನಲ್ಲಿ ನೋಡಿರುವಂತಹ ಒಂದು ನಿಮ್ಮ ಪ್ರೆಸ್ ಫ್ರೀಡಮ್ಗೆ ಇರುವಂತಹ ಎಲ್ಲ ಒಂದು ಬೆದರಿಕೆಗಳು ಈ ಒಂದು ಬಿಲ್ ಅಲ್ಲಿ ಕಾಣಬರುತ್ತೆ. ಯಾಕೆ ಅಂದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾಗೂ ಅಪ್ಲೈ ಆಗುವಂಥದ್ದು, ಮಾಧ್ಯಮಕ್ಕೂ ಅಪ್ಲೈ ಆಗುವಂಥದ್ದು. ಏನು ದ್ವೇಷ ಭಾಷಣ ಅಂತ ನೀವು ಸ್ಟ್ರಾಂಗ್ ಆಗಿ ನ್ಯಾರೋ ಆಗಿ ಡಿಫೈನ್ ಮಾಡಲಿಲ್ಲ ಅಂದ್ರೆ ಅದನ್ನ ಇಂಟರ್ಪ್ರಿಟ್ ಮಾಡೋದಿಕ್ಕೆ ಪೊಲೀಸರಿಗೆ ಅಧಿಕಾರ ಇದೆ. ಅದಾದ ನಂತರ ಇದು ಕಾಗ್ನಿಸಬಲ್ ನಾನ್ ಬೇಲಬಲ್ ಆಫೆನ್ಸ್. ನನಗೆ ನಿಮಗೆ ಚರ್ಚೆ ಇರ್ಬೋದು, ನಾನು ಬ್ಲೂ ಸರಿಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಬೇಸರ ಆದ್ರೆ ಅದು ಒಂದು ಒಪಿನಿಯನ್. ಎಕ್ಸೆಂಪ್ಷನ್ಸ್ ಅಂತ ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ಆರ್ಟ್ ಈ ತರದ್ದು. ಅದರಲ್ಲಿ ಟೀಕೆ, ಟಿಪ್ಪಣಿಗಳು, ಅಭಿಪ್ರಾಯ, ಎಲ್ಲಿ ನಾವು ಆ ಲೈನ್ ಎಲ್ಲಿ ಡ್ರಾ ಮಾಡ್ತೀವಿ ಅದರ ಬಗ್ಗೆ ನಮ್ಗಿರುವಂತಹ ಪ್ರಶ್ನೆ. ಮತ್ತೆ ಇನ್ನೂ ಒಂದು 2 ಪಾಯಿಂಟ್. ಒಂದು ಸಂಸ್ಥೆಯ ಭಾಗವಾಗಿ ನೀವು ಕೆಲಸ ಮಾಡ್ತಾ ಇದ್ರೆ, ಸಂಘಟನೆಯ ಭಾಗವಾಗಿ ಕೆಲಸ ಮಾಡ್ತಾ ಇದ್ರೆ, ಆ ಸಂಘಟನೆಯಲ್ಲಿ ಯಾರೋ ಜೋಡಿಸ್ಕೊಂಡಿರೋರು ಏನೋ ಮಾತಾಡಿದ್ರೆ ಪೂರ್ತಿಯಾದ ಸಂಘಟನೆಯನ್ನು ನೀವು ಮೇಲೆ ಕ್ರಮ ತಗೊಳ್ತೀರ ಅಂದ್ರೆ ಕೇಳಕ್ ಇಷ್ಟಪಡ್ತೇನೆ. ನಿನ್ನೆ ಮೊನ್ನೆ ವೈರಲ್ ಆಗಿರುವಂತಹ ಸಿದ್ಲಘಟ್ಟನಲ್ಲಿ ಒಬ್ಬ ಮಹಿಳೆಯ ಅಧಿಕಾರಿಯ ಮೇಲೆ ನಡೆದಿರುವಂತಹ ವಾಗ್ ದೌರ್ಜನ್ಯದ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಪಕ್ಷ ಅದಕ್ಕೆ ಲಯಬಲ್ ಆಗೋದಿಲ್ವಾ? ಬಳ್ಳಾರಿನಲ್ಲಿ ನಾರಾ ಭರತ್ ರೆಡ್ಡಿ ಅವರ ಮಾತುಗಳನ್ನ ನಾನು ಹೇಳೋದಕ್ಕೂ ಇಷ್ಟಪಡೋದಿಲ್ಲ. ಇದನ್ನ ಎಂತ ಅಶ್ಲೀಲ ಪದಗಳು. ಇದಕ್ಕೆ ಪೂರ್ತಿಯಾದಂತಹ ಕಾಂಗ್ರೆಸ್ ಹಂಗಾರೆ ಈ ಬಿಲ್ ಅಡಿ ಬರಬೇಕು. ಇದು ಮಾಡಿರೋದು ಯಾಕೆ ಅಂದ್ರೆ ಇಂತಹ ಒಂದು ಬಿಡಿಸಿ ಹೇಳಬೇಕಾಗಿಲ್ಲ, ಒಂದು ಸಂಸ್ಥೆಯನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡಿರುವಂತದ್ದು. ನಿಮ್ಮಲ್ಲಿ ಜಾಸ್ತಿ ಇದ್ದಾರೆ ಇವಾಗ ದ್ವೇಷ ಭಾಷಣ ಮಾಡ್ತಾ ಇರೋದು. ಒಂದು ತಿಂಗಳಿನಲ್ಲಿ ಕರ್ನಾಟಕದ ಜನತೆ ನೋಡಿದ್ದಾರೆ ನಿಮ್ಮ ಪದ ಬಳಕೆ, ನಿಮ್ಮ ಸಂಸ್ಥೆಯಲ್ಲಿ ಇರುವಂತಹ, ನಿಮ್ಮ ಸಂಘಟನೆಯಲ್ಲಿ ಇರುವಂತಹ ಜನರ, ನಿಮ್ಮ ಶಾಸಕರಾಗಿರುವಂತಹವ್ರನ್ನ ಪದ ಬಳಕೆ, ಪದಾಧಿಕಾರಿಗಳಾಗಿರುವಂತಹ ಪದ ಬಳಕೆ ನೋಡ್ಕೊಂಡು ಬಂದಿರುವಂತದ್ದು ನಾವು. ಇದೆಲ್ಲಾನು ಮಾಡ್ತಾ ಮಾಡ್ತಾ ಯಾವ ಸರ್ಕಾರ ನಾವು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿರುದ್ಧ ಒಂದು ಬಿಲ್ಲನ್ನ ತರ್ತಿದೀವಿ ಅಂತ ಹೇಳಿರುವಂತಹ ಸರ್ಕಾರ, ಅವರದೇ ಆದಂತಹ ಸರ್ಕಾರದಲ್ಲಿ IT ಮಿನಿಸ್ಟ್ರಿಯ ಕೆಳಗಡೆ ಒಂದು ಫ್ಯಾಕ್ಟ್ ಚೆಕ್ ಯೂನಿಟ್ ಅಂತ ಶುರು ಮಾಡಿದ್ರು. ನಿಮ್ಗೆಲ್ಲರಿಗೂ ನಾಪಕ ಇರ್ಬೋದು. ಡಿಸ್ಇನ್ಫಾರ್ಮೇಶನ್ ಜಾಸ್ತಿ ಆಗ್ತಾ ಇದೆ, ಫೇಕ್ ನ್ಯೂಸ್ ಜಾಸ್ತಿ ಆಗ್ತಾ ಇದೆ. ಅದನ್ನ ತಡೆಯೋದಕ್ಕೆ ಒಂದು ಫ್ಯಾಕ್ಟ್ ಚೆಕ್ ಯೂನಿಟ್ ಅಂತ ಮಾಡಿದ್ರು ಎಕ್ಸಿಕ್ಯೂಟಿವ್ ಆರ್ಡರ್ ಪ್ರಕಾರವಾಗಿ. ಅದರ ಹೆಸರು ಇನ್ಫಾರ್ಮೇಶನ್ ಡಿಸಾರ್ಡರ್ ಟ್ಯಾಕಲಿಂಗ್ ಯೂನಿಟ್. IT-BT ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರ ಇನಿಷಿಯೇಟಿವ್ ಅಲ್ಲಿ ಮಾಡಿರುವಂತದ್ದು. 3 ತಿಂಗಳಿನ ಪೈಲಟ್ ಮಾಡಿದ್ರು. ಅವರಿಗೆ ಬೇಕಾಗಿರುವಂತಹ ವೆಂಡರ್ಸ್ಗೆ, ಸಂಸ್ಥೆಗಳಿಗೆ ಇದನ್ನ ಒಂದು ಕಾಂಟ್ರಾಕ್ಟ್ ಆಗಿ ಕೊಟ್ಟರು ಫೇಕ್ ನ್ಯೂಸ್ ನ ಮಾನಿಟರ್ ಮಾಡೋದಕ್ಕೆ. ನ್ಯೂಸ್ ಪೇಪರ್ ರಿಪೋರ್ಟ್ಸ್ ಅಲ್ಲಿ ಈ ಒಂದು ಫ್ಯಾಕ್ಟ್ ಚೆಕ್ ಯೂನಿಟ್ ನ ಬಗ್ಗೆ ನೀವು ಓದಿದ್ರೆ ಅಲ್ಲಿ ಬಂದಿರುವಂತಹ ಕಂಪ್ಲೇಂಟ್ಗಳಲ್ಲಿ ಬಹಳಷ್ಟು ಕಂಪ್ಲೇಂಟ್ಗಳು, 100 ಕಂಪ್ಲೇಂಟ್ಗಳು ಅಷ್ಟು ಬಂದಿರುವಂತದ್ದು ಸರ್ಕಾರದ ವಿರುದ್ಧ ಮಾತಾಡಿರುವಂತವರ ಮೇಲೆ. ಅದರಲ್ಲಿ ಅದು ಪೊಲಿಟಿಕಲ್ ಸರ್ಕಾರ ಮತ್ತೆ ಪಕ್ಷದ ವಿರುದ್ಧ ಮಾತಾಡಿರುವಂತವರ ಮೇಲೆ. ಅದರಲ್ಲಿ 50%ಕ್ಕಿಂತ ಜಾಸ್ತಿ ಕಂಪ್ಲೇಂಟ್ಸ್ ನ ಆಕ್ಟ್ ಮಾಡಿರೋದು ಮೇಲೆ, ನೀವು ಆಕ್ಟ್ ಮಾಡಿ FIR ಹಾಕಿರೋದು ನಿಮ್ಮ ಪಕ್ಷದ ವಿರುದ್ಧ ಮಾತಾಡಿರೋದ್ರ ಮೇಲೆ. ಅಂದ್ರೆ ಇದೇನ್ ಹೇಳಕ್ ಹೋಗುತ್ತೆ ಅಂದ್ರೆ, ಒಂದು ಸರ್ಕಾರ ತನ್ನ ಪೊಲೀಸರನ್ನ
ಅಥವಾ ತನ್ನ ವಿರುದ್ಧ ಬರುವಂತಹ ಕ್ರಿಟಿಸಿಸಂ, ಆರೋಪಗಳು, ಒಪಿನಿಯನ್ಗಳು ಇವೆಲ್ಲನೂ ಆಗದೇ ಇರುವಂತಹ ಸರ್ಕಾರ ಇಂಥ ಒಂದು ಕಾಯ್ದೆನ ತರುತ್ತೆ. ಫ್ಯಾಕ್ಟ್ ಚೆಕ್ ಇರ್ಬೋದು ಅಥವಾ ದ್ವೇಷ ಭಾಷಣದ ವಿರುದ್ಧ ಇರ್ಬೋದು. ನಾನು 2 ತಿಂಗಳ ಹಿಂದೆ ಅಧಿವೇಶನ ಶುರುವಾಗಕ್ಕಿಂತ ಮುಂಚೆ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೆ. ಈ ಕಾರ್ಯಕ್ರಮದಲ್ಲಿ ಇದೇ ಒಂದು ಬಿಲ್ಲಿನ ಬಗ್ಗೆ ಚರ್ಚೆ ನಡೀತು. ಒಬ್ರು ಪ್ರಶ್ನೆ ಕೇಳ್ತಾರೆ, ಸರ್ಕಾರ ಇದು ದುರುಪಯೋಗ ಮಾಡ್ಕೊಳ್ಳಲ್ಲ, ನಿಮ್ಮದೇ ಸರ್ಕಾರ ಇರ್ಬೋದು, ನಂತರ ಬರುವಂತಹ ಸರ್ಕಾರ ಇರ್ಬೋದು, ಇದನ್ನ ದುರುಪಯೋಗ ಮಾಡ್ಕೊಳ್ಳಲ್ಲ ಅಂತ ನಿಮ್ಗೇನ್ ಗ್ಯಾರಂಟಿ, ನಿಮ್ಗೇನ್ ಭರವಸೆ? ಇದ್ರದ್ದು ರೆಕಾರ್ಡಿಂಗ್ ಇದೆ ಯೂಟ್ಯೂಬ್ ಅಲ್ಲಿ, ಹಾಗಾಗಿ ನಾನು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಆದಂತಹ ಭರವಸೆ ನಮಗಿಲ್ಲ ಅಂತ ಒಪ್ಪಿಕೊಂಡಂತಹ IT-BT ಮಿನಿಸ್ಟರ್ ಅವರು. ನೋಡಿ, ಒಂದು ನೀತಿ ನಿಯಮನ ಸೃಷ್ಟಿ ಮಾಡಿದಾಗ, ಪಾಲಿಸಿನ ಒಂದು ಕ್ರಿಯೇಟ್ ಮಾಡಿದಾಗ, ಆ ಪಾಲಿಸಿ ಒಳಗಡೆ ಸೇಫ್ ಗಾರ್ಡ್ಸ್ ಇರಬೇಕು, ಅದ್ರ ಡಿಸೈನ್ ಅಲ್ಲಿ ಇರಬೇಕು ಆ ಸೇಫ್ ಗಾರ್ಡ್ಸ್. ಇದನ್ನ ದುರುಪಯೋಗ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ ಅಂತ ಒಬ್ರು ಮಿನಿಸ್ಟರ್ ಬಂದು ಒಪ್ಪುತ್ತಾರೆ, ಇಲ್ಲ ನಾವು ಮಾಡಿರುವಂತಹ ಈ ಒಂದು ಬಿಲ್ಲಿನಲ್ಲಿ ಯಾವುದೇ ಆದಂತಹ ಇದ್ರ ದುರುಪಯೋಗ ಮಾಡ್ಕೊಳಕ್ ಆಗಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ಆದಂತಹ ಭರವಸೆ ಕೊಡೋದಿಕ್ ಆಗೋದಿಲ್ಲ. ನೀವು ಪಾಲಿಸಿ ಮೇಕಿಂಗ್ ಅಲ್ಲಿ ಫೇಲ್ ಆಗಿದೆ. ಯಾವ ಸಂಘ ಸಂಸ್ಥೆಗಳ ಮಾತು ಕೇಳ್ಕೊಂಡು ನೀವು ಈ ಬಿಲ್ಲಿನ ಮುಂದೆ ತಂದಿಟ್ಟಿರುವಂತದ್ದು? ಯಾವ ಲೀಗಲ್ ಎಕ್ಸ್ಪರ್ಟ್ಸ್ ನ ಕೇಳಿ ನೀವು ಇದನ್ನ ಮುಂದೆ ತಂದಿಟ್ಟಿರುವಂತದ್ದು? ಸುಪ್ರೀಂ ಕೋರ್ಟ್ ಎಲ್ಲಾ ಜೂರಿಸ್ಪ್ರೂಡೆನ್ಸ್ ಅಲ್ಲೂ ಹೇಳಿರುವಂತದ್ದು, ಇಂತಹ ಒಂದು ವಾಕ್ ಸ್ವಾತಂತ್ರ್ಯದ ವಿರುದ್ಧ ಯಾವುದೇ ಆದಂತಹ ನೀತಿ ನಿಯಮ ತರಬೇಕು ಅಂದ್ರೆ ಅದನ್ನ ಬಹಳಷ್ಟು ಸ್ಪೆಸಿಫಿಕ್ ಆಗಿ ನ್ಯಾರೋ ಡೆಫಿನಿಷನ್ಸ್ ಇಟ್ಕೊಂಡು ನೀವು ಕೊಡಬೇಕಾಗಿರುವಂತದ್ದು. ಮತ್ತೆ ಪ್ರಿವೆಂಟಿವ್ ಅರೆಸ್ಟ್ ಬಗ್ಗೆನೂ ಯಾವುದೇ ಎಕ್ಸ್ಟ್ರೀಮ್ ಕೇಸ್ ಅಲ್ಲಿ ಮಾತ್ರ ನೀವು ಪ್ರಿವೆಂಟಿವ್ ಆಕ್ಷನ್ ತಗೊಳ್ಬಹುದು ಹೊರತು ಸಾಮಾನ್ಯ ಸಿಚುವೇಶನ್ಸ್ ನಲ್ಲಿ ಪ್ರಿವೆಂಟಿವ್ ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಜೂರಿಸ್ಪ್ರೂಡೆನ್ಸ್ ನಮಗೆ ಹೇಳಿರುವಂತದ್ದು. ಇದು ಯಾಕೆ ಇರುವಂತದ್ದು ಇದೆಲ್ಲ? ಯಾಕೆಂದ್ರೆ ದುರುಪಯೋಗ ಆಗೋದಕ್ಕೆ ಅಷ್ಟು ಸುಲಭ. ದ್ವೇಷ ಭಾಷಣ, ದ್ವೇಷ ಅಪರಾಧಗಳು ಇಲ್ವಾ ಸಮಾಜದಲ್ಲಿ? ಇರಬಹುದು, ಬಹುಶಃ ಇದೆ. ಆದ್ರೆ ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ ಅಂತ ನಮಗೆ ಲೀಗಲ್ ಅಲ್ಲಿ ಹೇಳ್ತಾರಲ್ಲ, ಲಾ ನಲ್ಲಿ ಹೇಳ್ತಾರಲ್ಲ, ಈ ಬಿಲ್ ಏನು ಒಪ್ಪತ್ತೆ ಅಂದ್ರೆ ಗಿಲ್ಟಿ ಅಂಟಿಲ್ ಪ್ರೂವನ್ ಇನ್ನೋಸೆಂಟ್. ಅದ್ ಏನ್ ಮಾಡತ್ತೆ? ನಾನು ಒಬ್ಬ ಸಮಾಜದಲ್ಲಿ ಬಹಳಷ್ಟು ಸರ್ಕಾರವನ್ನ ಟೀಕಿಸುವಂತದ್ದು, ಸರ್ಕಾರದ ವಿರುದ್ಧ ಮಾತಾಡುವಂಥದ್ದು ಅದು ನನ್ನ ಜವಾಬ್ದಾರಿ. ನನ್ನಂತವರಿಗೆ ಆ ಭಯ ಮೂಡಿಸೋದಕ್ಕೆ ಮಾಡಿರುವಂತಹ ಬಿಲ್ ಇದು. ಸಾಮಾನ್ಯ ಕಾರ್ಯಕರ್ತರಲ್ಲಿ ಭಯ ಮೂಡಿಸುವಂತಹ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಮಾಡಿರುವಂತಹ ಬಿಲ್ ಇದು. 2 ಬಾರಿ ಯೋಚನೆ ಮಾಡಬೇಕಾಗತ್ತೆ. ಅಂಡ್ ಏನು, ಫಸ್ಟ್ ಒಫೆನ್ಸ್ಗೆ 1 year ಮಿನಿಮಮ್ ಪನಿಷ್ಮೆಂಟ್, ಇದು ಭಾರತೀಯ ನ್ಯಾಯ ಸಂಹಿತಾದಲ್ಲಿ ಇಲ್ಲ. ಮಿನಿಮಮ್ ಪನಿಷ್ಮೆಂಟ್. ಸೆಕೆಂಡ್ ಒಫೆನ್ಸ್ಗೆ ನೀವು ರಿಪೀಟ್ ಒಫೆನ್ಸ್ಗೆ 10 ವರ್ಷದ ತನಕ ನೀವು ಇಂಪ್ರಿಸನ್ಮೆಂಟ್ ಆಗಬಹುದು. ಇವತ್ತು ನಾವು ಇನ್ಫಾರ್ಮೇಶನ್ ಓವರ್ಲೋಡ್ ಏಜ್ ಅಲ್ಲಿ ಇದ್ದೀವಿ. ಇನ್ಫಾರ್ಮೇಶನ್ ನಮಗೆ ದಿನ ದಿನ ಎಷ್ಟು ಬರುತ್ತೆ, ನಾವೇನೆ ಎಷ್ಟು ಒಪಿನಿಯನ್ಸ್ ಹಾಕ್ತಾ ಬರ್ತೀವಿ. ಅಂತಹ ಒಂದು ಸಮಯದಲ್ಲಿ ನೀವು 10 ವರ್ಷ ರಿಪೀಟ್ ಆಫೆನ್ಸ್ಗೆ ಅಂತ ಹಾಕಿದ್ರೆ ಒಬ್ರು ಜೀವನ ಕಳ್ಕೊಳ್ತಾರೆ. ಹಂಗಂತ ನಾವು ಪರವಾಗಿದೀವಿ ಅಂತ ಅಲ್ಲ, ಇದಕ್ಕೆ ಮೆಷರ್ಸ್ ಮಾಡಬೇಕು. ಆದ್ರೆ ಸೆಂಟ್ರಲ್ ಲಾನ ಯೋಚನೆ ಮಾಡಿದೆ 2 ಬಾರಿ, ಹೇಗೆ ಬರೆಯುವುದು, ಅದನ್ನ ಹೇಗೆ ಆ ಲಾನ ಬರೀಬೇಕು ಅಂತ ಯೋಚನೆ ಮಾಡಿದೆ ಅಂದ್ರೆ ಕರ್ನಾಟಕದಲ್ಲಿ ಇಷ್ಟು ವೇಗವಾಗಿ ಯಾರನ್ನು ಕನ್ಸಲ್ಟ್ ಮಾಡದೆ, ಯಾರ್ದು ಒಂದು ಅಭಿಪ್ರಾಯ ತಗೊಳ್ಳದೆ, ಇದನ್ನ ಹೌಸ್ ಅಲ್ಲಿ ಚರ್ಚೆ ಮಾಡದೆ, ಹೌಸ್ ಕಮಿಟಿನಲ್ಲಿ ಅದನ್ನ ಫಾರ್ವರ್ಡ್ ಮಾಡ್ದೇನೆ ಮಾಡಬೇಕಾಗಿರುವಂತಹ ಪರಿಸ್ಥಿತಿ. ಅಂದ್ರೆ ಏನು, ಕರ್ನಾಟಕದಲ್ಲಿ ಎಲ್ಲೂ ಆಗದೆ ಇರುವಂತಹಷ್ಟು ದ್ವೇಷ ಭಾಷಣ ನಡೀತಾ ಇದೆಯಾ? ನಿಮಗೆ ಹಾಗನ್ನಿಸ್ತಾ ಇದೆಯಾ? ಅಥವಾ ನಿಮ್ಮ ಸರ್ಕಾರದ ವಿರುದ್ಧ ಯಾರು ಮಾತಾಡಬಾರ್ದು, ನಿಮ್ಮ ಕುರ್ಚಿಯ ವಿಷಯದ ಬಗ್ಗೆ ಯಾರು ಮಾತಾಡಬಾರ್ದು, ಯಾರು ಪ್ರಶ್ನೆ ಎತ್ತಬಾರ್ದು, ನೀವು ಮಾಡಿರುವಂತಹ ಬೇರೆ ಬೇರೆ ಅಪರಾಧಗಳ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಯಾರು ಮಾತು ಎತ್ತಬಾರ್ದು, ನಿಮ್ಮನ್ನು ಟೀಕಿಸಬಾರ್ದು ಅಂತ ನಿಮ್ಮ ಫ್ರಾಜೈಲ್ ಈಗೋನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮಾಡಿರುವಂತಹ ಕಾಯ್ದೆನ ಇದು. IT ಆಕ್ಟ್ ಅಲ್ಲಿ ಇದ್ದಂತಹ ಇಂಟರ್ಮೀಡಿಯರೀಸ್, ಅಂದ್ರೆ ಇವಾಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗೆ ಯಾವ ತರ ಡೈರೆಕ್ಷನ್ ಕೊಡಬೇಕು ಅಂತ ಇದ್ರ ಬಗ್ಗೆ ಬಹಳಷ್ಟು ಕೇಸಸ್ ಆಗಿದೆ, ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲೂ ಚರ್ಚೆ ಆಗಿದೆ.
ಇಂಟರ್ಮೀಡಿಯರೀಸ್ಗೆ ನೀವು ತೆಗಿರಿ ಇದನ್ನ ಅಂತ ಹೇಳೋದಕ್ಕೆ ಅಧಿಕಾರ ಬರೀ ಸೆಂಟ್ರಲ್ ಗವರ್ಮೆಂಟಿನ ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್ಗೆ ಇರುವಂತಹ ಒಂದು ಒಂದು ಅಧಿಕಾರ. ಇಲ್ಲಿ ಏನ್ ಮಾಡಿದೆ ಅಂದ್ರೆ ಅದು ಸ್ಟೇಟ್ ಕಂಟ್ರೋಲ್ ಅಲ್ಲೂ ತಂದಿರುವಂತದ್ದು. ಹಾಗಾಗಿ ಇದರಲ್ಲಿ ಲೀಗಲ್ ಪ್ರಾವಿಷನ್ಸ್ ಅನ್ನು ನಮಗೆ ಬಹಳಷ್ಟು ಭಿನ್ನಾಭಿಪ್ರಾಯಗಳಿದೆ. ಅದನ್ನಿಟ್ಕೊಂಡು ನಾವು ಗವರ್ನರ್ಗೆ ಹೋಗಿ ಒಂದು ಅರ್ಜಿಯನ್ನ ಹಾಕಿದ್ದೀವಿ. ನೀವು ಇದನ್ನ ಓದಿ, ಇದನ್ನ ಓದಾದ ನಂತರ ಲೀಗಲ್ ಎಕ್ಸ್ಪರ್ಟ್ಸ್ ಅನ್ನು ಕನ್ಸಲ್ಟ್ ಮಾಡಿ, ಸೆಂಟ್ರಲ್ ಮತ್ತೆ ಸ್ಟೇಟ್ ಲಾನ ಮಧ್ಯ ಇರುವಂತಹ ಡಿಫರೆನ್ಸಸ್ ಮತ್ತೆ ಅದೇನು ಕಾನ್ಫ್ಲಿಕ್ಟ್ ಇದೆಯಲ್ಲ ಅದ್ರ ಬಗ್ಗೆ ನೀವು ವಿಸ್ತಾರವಾಗಿ ಯೋಚನೆ ಮಾಡಿ. ಇದನ್ನ ಪ್ರೆಸಿಡೆಂಟ್ ಅಸೆಂಟ್ ಹೋಗ್ಲೇಬೇಕು, ಯಾಕೆಂದ್ರೆ ಅದು ಸೆಂಟರ್ ಮತ್ತೆ ಸ್ಟೇಟ್ ಲಾನ ಓವರ್ಲ್ಯಾಪ್ ಆಗ್ತಾ ಇರುವಂತದ್ದು. ನಾವೊಂದು ಅರ್ಜಿ ಹಾಕಿರೋದು ಇದನ್ನ ನೀವು ಅಸೆಂಟ್ ಕೊಡಬೇಡಿ ಅಂತಾನೇನೆ, ಯಾಕಂದ್ರೆ ಲೀಗಲ್ ಪ್ರಾವಿಷನ್ಸ್ ಪ್ರಕಾರವಾಗಿ ನಮ್ಗೆ ಕಾನ್ಫಿಡೆನ್ಸ್ ಇದೆ. ಇಲ್ಲ ಅಂದ್ರೆ ನಾವು ಅದು ಕೋರ್ಟ್ಗೆ ಹೋಗೋದಕ್ಕೂ ತಯಾರಾಗಿದ್ದೇವೆ. ಆದ್ರೆ ವಿಶೇಷವಾಗಿ ನಾನು ಯಾಕೆ ಇವತ್ತು ನಿಮ್ಮೊಂದಿಗೆ ಈ ವಿಷಯವನ್ನ ಮಾತಾಡ್ತಾ ಇದ್ದೀನಿ, ಮತ್ತೆ ರಾಜ್ಯಾದ್ಯಂತ ನಮ್ಮ ನಾಯಕರು ಈ ವಿಷಯವನ್ನು ಗಟ್ಟಿಯಾಗಿ ತಗೊಂಡಿದ್ದಾರೆ. ಮತ್ತೆ ಬೇರೆ ಬೇರೆ ಒಂದೇ ಸಂಘ ಸಂಸ್ಥೆ ಅಲ್ಲ, ನಮಗೆ ಐಡಿಯಾಲಜಿಕಲಿ ಭಿನ್ನಾಭಿಪ್ರಾಯ ಇರುವಂತಹ ಬೇರೆ ಬೇರೆ ಸಂಘ ಸಂಸ್ಥೆಗಳು ಈ ವಿಷಯವನ್ನು ಎತ್ತಿರೋದು. ಸಾಮಾನ್ಯ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿರುವಂತಹ ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲರೂ ಈ ವಿಷಯವನ್ನ ಯಾಕೆ ಎತ್ತಿದ್ದಾರೆ ಇವತ್ತು ಅಂದ್ರೆ, ಮತ್ತು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಬಹಳ ಮುಖ್ಯವಾದಂತದ್ದು ಒಂದು ಪೂರ್ತಿಯಾದಂತಹ ರೀಜನ್ ನೀವು ಮಿಸ್ ಬ್ರ್ಯಾಂಡ್ ಮಾಡಿದಿರಲ್ಲ, ಅಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಚರ್ಚೆ ಇನ್ನೂ ಯಾಕೆ ಗಟ್ಟಿಯಾಗಿ ಆಗ್ಬೇಕು ಅಂದ್ರೆ, ದ್ವೇಷ ಭಾಷವನ್ನ ತಡೆಯೋದಿಕ್ಕೆ, ದ್ವೇಷ ಅಪರಾಧಗಳನ್ನ ತಡೆಯೋದಿಕ್ಕೆ ಬೇಕಾಗಿರುವಂತಹ ಕ್ರಮಗಳು ತಗೊಳ್ಳಿ. ಅದು BNSL ಆಗ್ಲೇ ಇದೆ, ಅದು ನೀವು ತಗೋತಾ ಇದ್ದೀರಾ. ಆದ್ರೆ ಇಂತಹ ಒಂದು ಬಿಲ್ ಅನ್ನು ಮಂಡನೆ ಮಾಡಬೇಕಾದಂತ ಮುಂಚೆ ನೀವು ಎಷ್ಟು ಜನರ ಜೊತೆ ಮಾತಾಡಿದ್ರಿ, ಎಷ್ಟು ಲೀಗಲ್ ಒಪಿನಿಯನ್ ತಗೊಂಡ್ರಿ, ಅದ್ ಯಾವ ಅದ್ರದ್ದು ದುರುಪಯೋಗ ಆಗದೆ ಇರೋದಕ್ಕೆ ನೀವು ಏನ್ ಪ್ರಾವಿಷನ್ಸ್ ಹಾಕ್ದ್ರಿ, ಇದನ್ನ ನಮಗೆ ಹೇಳಿ. ರಾಜ್ಯದಲ್ಲಿ ಒಂದೊಂದು ಬಾರಿ, ರಾಜಕೀಯದಲ್ಲಿ ಒಂದೊಂದು ಬಾರಿ ಏನಾಗತ್ತೆ ಅಂದ್ರೆ, ಎಲ್ಲಾ ವಿಷಯಗಳನ್ನು ಮಾತಾಡೋದ್ರಲ್ಲಿ ಇಂತಹ ಮುಖ್ಯ ವಿಷಯಗಳನ್ನು ಮತ್ತು ನಾವು ಹೇಗೋ ಅದು ಪಾಸ್ ಆಗೋಗುತ್ತೆ. ಅದನ್ನೇ ನೀವು ಮಾಡಿರುವಂತದ್ದು, ಯಾರನ್ನು ಕನ್ಸಲ್ಟ್ ಮಾಡದೆ ಮಾಡಿರುವಂತಹ ಈ ಬಿಲ್ನ ವಿರೋಧ ನಾವು ರಾಜ್ಯಾದ್ಯಂತ ಮಾತಾಡ್ತಾ ಇರೋದು ಇದೇ ಒಂದು ರೀಸನ್ ಅನ್ನಿಸ್ತು. ಮತ್ತೆ ಇನ್ನೊಂದು ಬಾರಿ ಹೇಳ್ತೀನಿ, ಮಾಧ್ಯಮದಾಗಿರುವಂತಹ ನಿಮಗೆ ತಿಳಿದಿದೆ, ಎಮರ್ಜೆನ್ಸಿ ಕಾಲದಲ್ಲಿ ಯಾರು ಸರ್ಕಾರದ ವಿರುದ್ಧ ಮಾತಾಡಿದ್ರು ಅವರು ಇವತ್ತು ನಮಗೆ ತಿಳಿದಿರುವಂತವ್ರು, ನಮ್ಮ ಹೀರೋಸ್ ಅವರು. ಆ ಒಂದು ಒಪಿನಿಯನ್ಗೆ, ಫ್ರೀ ಸ್ಪೀಚ್ ಇರುವಂತಹ ಪ್ರಾಮುಖ್ಯತೆ ಈ ಸಮಾಜದಲ್ಲಿ, ವಾದದ ಮೇಲೆ, ಒಪಿನಿಯನ್ಸ್ ಮೇಲೆ, ಅಭಿಪ್ರಾಯದ ಮೇಲೆ ಟೀಕೆ ಟಿಪ್ಪಣಿಗಳು ಕೂಡ ಇದರ ಮೇಲೆ ಇರುವಂತಹ ಏನು ಎಂಫಸಿಸ್ ನಾವು ಕೊಡ್ತೀವೋ ಒಂದು ಸಮಾಜವಾಗಿ, ಅದನ್ನ ಕ್ರಿಮಿನಲೈಸ್ ಮಾಡಬೇಕು ಅಂದ್ರೆ ಬಹಳಷ್ಟು ಯೋಚನೆ ಮಾಡಬೇಕಾಗಿರುವಂತಹ ಒಂದು ಕಾರ್ಯ. ಆದ್ರೆ ಇವತ್ತಿನ ಸರ್ಕಾರ ಅದರದ್ದು ಉಲ್ಟದ ಡೈರೆಕ್ಷನ್ ಅಲ್ಲಿ ಹೋಗಿದೆ. ಈ ಒಂದು ಬಿಲ್ನ ಅಸೆಂಟ್ ಬರಬಾರ್ದು ಅಂತ, ಮತ್ತೆ ಅದರ ಪ್ರೆಸಿಡೆಂಟ್ಗೆ ಹೋಗಿ ಅಲ್ಲಿ ಇನ್ನೂ ಜಾಸ್ತಿಯಾಗಿ ಕನ್ಸಲ್ಟೇಷನ್ ನಡಿಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್ ಮತ್ತೆ ನಮ್ಮ ಅರ್ಜಿ. ಇಷ್ಟು ಹೇಳ್ತಾ, ನಿಮ್ಮಲ್ಲಿರುವಂತಹ ಯಾವ್ದಾದ್ರು ಈ ವಿಷಯದ ಬಗ್ಗೆ ಯಾವ್ದಾದ್ರು ಇರುವಂತಹ ಪ್ರಶ್ನೆಗಳಿದ್ರೆ ನಾನು ಅದನ್ನ ಉತ್ತರ ಕೊಡ್ತೇನೆ. ಕೆಲವರು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ನೀವು ದೇಶದ್ರೋಹಿ ಪತ್ರವನ್ನು ಕಟ್ತೀರಿ, ಮತ್ತೆ ನಿಮ್ಮ IT ಸೆಲ್, ನಿಮ್ಮ ಸಂಘ ಪರಿವಾರ ಬೇರೆ ರೀತಿಯಾದಂತಹ ವ್ಯಾಖ್ಯಾನಗಳನ್ನು ಕೊಡ್ತಾ ಇದ್ದೀವಿ. ಇವತ್ತು ಅದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದ್ರೆ ಇಲ್ಲಿ ಸಾಕಷ್ಟು ವ್ಯಾಪಾರಗಳಾಗಿರುವಂತದ್ದು ಸಂಘ ನಿಮ್ಮದೇ, ನಿಮ್ಮ ಒಂದು ಪಾಠ ಅಂತ ಹೇಳ್ಬೋದು. ಈ ಸಮಸ್ಯೆ ಆಗಲಿ, ಯಾವುದೇ ಯಾವುದೇ ಒಂದು ಸಮುದಾಯದ ಬಗ್ಗೆ ಒಂದು ದ್ವೇಷದ ಭಾಷಣ ಮಾಡಿ ಎಷ್ಟರ ಮಟ್ಟಿಗೆ ಸರಿ? ನೋಡಿ, ಮೊದಲನೇದಾಗಿ ಒಂದು ಅಭಿಪ್ರಾಯ ದ್ವೇಷ ಭಾಷಣ, ಇದನ್ನ ನೀವು ಹೇಗೆ ಡಿಫೈನ್ ಮಾಡ್ತೀರಾ? ನಾನು ಯಾರನ್ನೂ ಇಲ್ಲಿ ಡಿಫೆಂಡ್ ಮಾಡಕ್ ಹೋಗ್ತಾ ಇಲ್ಲ. ಕಾನೂನಿನ ಕಣ್ಣಲ್ಲಿ ಯಾವುದು ತಪ್ಪು ಅದು ತಪ್ಪು, ಆದ್ರೆ ಅದು ಕಾನೂನಿನ ಕಣ್ಣಲ್ಲಿ ಆಗಬೇಕಾಗಿರುವಂತದ್ದು. ಇಲ್ಲ, ಯಾಕೆ ವಿರೋಧಿಸ್ತಿದ್ದೀವಿ ಅಂತ ನಾನು ಇಷ್ಟೊತ್ತು ಮಾತಾಡಿದ್ನಲ್ಲ. ದ್ವೇಷ ಭಾಷಣದ ವಿರುದ್ಧ BNSL ಇರುವಂತಹ ಪ್ರಾವಿಷನ್ಸ್ ಅಂತ ತೆಗೆದು ನೋಡಿ. ಇವತ್ತು ಆಗ್ಲೇ ಕಂಪ್ಲೇಂಟ್ ಫೈಲ್ ಆಗಿದೆ ತಾನೆ. ನಮ್ಮದೇ ವಿರುದ್ಧ ಮಾತಾಡಿರೋದಿರ್ಬೋದು, ನಾವು ಯಾರ ವಿರುದ್ಧ ಮಾತಾಡಿರೋದಿರ್ಬೋದು, ಮತ್ತೆ ಯಾವುದೇ ಆದಂತಹ ಸಂಘ ಸಂಸ್ಥೆ ದ್ವೇಷ ಭಾಷಣ ಹಾಕಲಿಲ್ಲ. ನೀವು ನೋಡಿರ್ಬೋದು, ಇದು BNSL ಬಂದ್ರು ಕೂಡ ಅದು ಕಂಟಿನ್ಯೂ ಆಗ್ತಾನೆ ಇದೆ. ಅದಕ್ಕೆ ಏನು ಪರ್ಯಾಯ ಅಂದ್ರೆ, ಈಗ ನೋಡಿ ಮಂಗಳೂರಲ್ಲಿ ಒಂದು ವರ್ಷದ ಹಿಂದೆ ಹೊರಡಿಸಿದೆ ಸಂಘ ಪರಿವಾರ ಮತ್ತು ಮುಸ್ಲಿಂ ಸಂಘಟನೆ ಎರಡು ಕಡೆಗಳಿಂದ ಬಂದ ದ್ವೇಷ ಭಾಷಣದಿಂದ ಮಂಗಳೂರಿನಲ್ಲಿ ಅಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂದ್ರೆ ಅದನ್ನು ಕಂಟ್ರೋಲ್ ಮಾಡೋದೇ ಆಗಿ
ನೀವು BNS ನಲ್ಲಿ ಅದನ್ನು ಸಾಧ್ಯ ಇಲ್ಲ. ಯಾಕಂದ್ರೆ ಇಷ್ಟು ತನಕ ಅದರಲ್ಲಿ ನಿಲ್ಲೇ ಇಲ್ಲ. BNS ಉತ್ತರ ಕೊಡ್ತೇನೆ. ನಿಮ್ಮ ಪ್ರಶ್ನೆ ಇರುವಂತದ್ದು ಅವ್ರದ್ದು ಪ್ರಶ್ನೆ ಮೊದಲು ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೇನೆ. ಮೊದಲನೇದಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಇವತ್ತು ಇರುವಂತಹ ಪ್ರಾವಿಷನ್ಸ್ ಪ್ರಕಾರವಾಗಿ ಇವತ್ತು ಕೇಸಸ್ ಆಗ್ತಾ ಇದೆ, ಸರಿನಾ? ಬಹಳಷ್ಟು ಹಿಂದೆಯಿಂದನೂ ನಡ್ಕೊಂಡು ಬಂದಿರುವಂತದ್ದು ಇದು. ದ್ವೇಷ ಭಾಷಣವನ್ನು ಕಂಟ್ರೋಲ್ ಮಾಡಬೇಕು ಅಂದ್ರೆ ಕಾನೂನಿನ ಚೌಕಟ್ಟಿನಲ್ಲಿ BNS ಅಲ್ಲಿ ಪ್ರಾವಿಷನ್ಸ್ ಇದೆ. ಅದನ್ನ ಬಳಸ್ಕೊಂಡು ಇವಾಗ ಕೇಸಸ್ ನಡೀತಾ ಇದೆ. ಬೇರೆ ಅಭಿಪ್ರಾಯ ಮತ್ತು ದ್ವೇಷ ಭಾಷಣದ ಮಧ್ಯೆ ಇರುವಂತಹ ಆ ಡಿಫರೆನ್ಸ್ ಇದೆಯಲ್ಲ, ಅದ್ರ ಬಗ್ಗೆ ನೀವು ವ್ಯಾಖ್ಯಾನ ಮಾಡೋದಕ್ಕೆ ಕೋರ್ಟ್ ಮಾತ್ರ ಅವಕಾಶ ಇರುವಂತದ್ದು ಆಸ್ ಪರ್ BNS. ಈಗ ಸರ್ಕಾರ ಏನ್ ಮಾಡ್ತಾರೆ, ಒಂದು ಸ್ಟ್ರಾಂಗ್ ಆಗಿ ಒಂದು ಕಾಯ್ದೆಯನ್ನು ತಂದಿರುವಂತದ್ದು. ಅದಕ್ಕೆ ನಾನು ಉತ್ತರ ಕೊಡ್ಲ ನಾನು ಅದಕ್ಕೆ. ನಿಮ್ಮ ಪ್ರಶ್ನೆ ನಾನು ಒಟ್ಟಿಗೆ ತಗೊಂಡು, ನೀವು ಕಾಗ್ನಿಸಬಲ್ ಒಫೆನ್ಸ್ ಮಾಡ್ತೀರಾ, ನಾನ್ ಬೇಲಬಲ್ ಒಫೆನ್ಸ್ ಮಾಡ್ತೀರಾ, ಇಂಪ್ರಿಸನ್ಮೆಂಟ್ ಜಾಸ್ತಿ ಮಾಡ್ತೀರಾ, ಪನಿಷ್ಮೆಂಟ್ ಜಾಸ್ತಿ ಮಾಡ್ತೀರಾ, ಯಾರಿಗೆ ಇದರಿಂದ ಲಾಭ ಆಗತ್ತೆ, ಅದು ಯಾರು ಇದನ್ನ ಮೀರಿ ಇನ್ನೂ ಆಚೆ ಬರಬಹುದು ಅನ್ನೋದ್ರ ಬಗ್ಗೆ ಒಂದು ಬಾರಿ ಯೋಚನೆ ಮಾಡೋಣ. ಅದು BNS ಅಲ್ಲೂ ಆಗ್ತಿದೆ ಅಂತ ನಿಮ್ಮ ಆರೋಪ, ನಂದಲ್ಲ, ನಿಮ್ಮ ಆರೋಪ. ಇವತ್ತು ನೀವು ಯಾರ ವಿರುದ್ಧ ಕೇಸ್ ಹಾಕ್ತೀರೋ ಅವ್ರು ಹೇಗೋ ಅದನ್ನ ಬೇಲ್ ತಗೊಂಡು ಬರ್ತಾರೆ ಅಂತ. ನಿಂತಿಲ್ಲ ಅಂತ ಇವತ್ತು ಒಂದು ಸಮಸ್ಯೆನ ಬಗೆಹರಿಸಬೇಕು ಅಂದ್ರೆ ನೀವು ಅದಕ್ಕೆ ಸೊಲ್ಯೂಷನ್ ಅನ್ನ ತರ್ತಿಲ್ಲ, ಇನ್ನು 10 ಸಮಸ್ಯೆಯನ್ನು ಹುಟ್ಟಾಕ್ತಾ ಇದ್ರೆ. ಸಮಸ್ಯೆಗೆ ಪರಿಹಾರ ತರಬೇಕು ಅನ್ನೋದು ನಿಮ್ಮ ವಾಗ್ವಾದ, ಸರಿನಾ? ಸಮಸ್ಯೆಗೆ ಒಂದು ಪರಿಹಾರ ತರಬೇಕು ಅನ್ನೋದು ನಿಮ್ಮ ವಾಗ್ವಾದ. ಆದ್ರೆ ಅದನ್ನ ಬಗೆಹರಿಸಕ್ಕೆ ಹೋದಾದ ನಂತರ ನೀವು ಇನ್ನೂ ಒಂದು 10 ಸಮಸ್ಯೆಗಳನ್ನ ಹುಟ್ಟಾಕ್ತಿದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ವಾಗ್ವಾದ. ಯಾವ ನಾನು ಹೇಳ್ದಂಗೆ ಇವಾಗ ನೀವು ಪ್ರಿವೆಂಟಿವ್ ಅರೆಸ್ಟ್ ಇರ್ಬೋದು, ನಾನ್ ಬೇಲಬಲ್ ಇರ್ಬೋದು, ಕಾಗ್ನಿಸಬಲ್ ಒಫೆನ್ಸ್ ಮಾಡಿರೋದು, ಆಯ್ತು, ಇದೆಲ್ಲದಕ್ಕೂ ನನಗೆ ಒಂದೇ ಒಂದು ಪ್ರಶ್ನೆ, ಒಂದೇ ಒಂದು ಉತ್ತರ. ನೀವು ದ್ವೇಷ ಭಾಷಣವನ್ನ ಡೆಫಿನಿಷನ್ ನನಗೆ ಹೇಳಿ. ಅಲ್ಲ ಸರ್, ಒಂದೇ ನಿಮಿಷ. ಇದು ಎಲ್ಲದಕ್ಕೂ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾದಂತಹ ಮೂಲ ವಿಷಯ ಏನು ಅಂದ್ರೆ ದ್ವೇಷ ಭಾಷಣದ ಡೆಫಿನಿಷನ್ ಅನ್ನ ಕ್ಲಾರಿಫೈ ಮಾಡಿ. ಹಾಗೆ ನಾವು ಸರ್ಕಾರ ನಡ್ಸಕ್ಕಾಗತ್ತ, ನ್ಯಾಯ ನಡ್ಸಕ್ಕಾಗತ್ತ? ಇವಾಗ ನೀವು ಜೋರಾಗಿ ಮಾತಾಡ್ತಿರೋದ್ರ ಬಗ್ಗೆ ನಾನು ನಿಮಗೆ ದ್ವೇಷ ಭಾಷಣ ಅಂತ ಹೇಳ್ಬೋದು. ಅಲ್ಲ, ಆ ಇಂಟರ್ಪ್ರಿಟೇಷನ್ ಇದೆಯಲ್ಲ, ಇಂಟರ್ಪ್ರಿಟೇಷನ್. ಇವತ್ತು ನೀವು ನನಗೆ ಗಟ್ಟಿಯಾಗಿ ಮಾತಾಡ್ತಾ ಇದ್ದೀರಾ, ನಾನೊಬ್ಬ ಮಹಿಳೆ, ನೀವು ಹೇಗೆ ನನ್ನ ಮೇಲೆ ಗಟ್ಟಿಯಾಗಿ ಮಾತಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ನಾನು ದ್ವೇಷ ಭಾಷಣ ಕಾಯ್ದೆ ನಿಮ್ ವಿರುದ್ಧ ನಾನು 100% ನಾನು ಬಿಲ್ ಇದೆ ನನ್ನ ಹತ್ರ, ಓದ್ಲಾ? ಕಾಸಸ್ ಇಲ್ ವಿಲ್, ಎನಿಮಿಟಿ, ಡಿಸ್ಹಾರ್ಮನಿ. ಭಾವನೆಗಳನ್ನ ನೀವು ಹೇಗಾದ್ರೂ ಹರ್ಟ್ ಮಾಡಿದ್ರೆ ಅದು ದ್ವೇಷ ಭಾಷಣ ಆಗುತ್ತೆ. ನೀವು ಓದಿ, ಬಿಲ್ಲಿನಲ್ಲಿ ಇದೆ. ನಾನು ಹೇಳ್ತಿರೋದು ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸಬಹುದು ಹೊರತು ಪೂರ್ತಿಯಾಗಿ ದ್ವೇಷ ಭಾಷಣದ ಇದು ಇಲ್ಲ. ನಾನು ಮುಗಿಸ್ಬಿಡ್ತೀನಿ, ಒಂದೇ ನಿಮಿಷ ಶೆಟ್ರೆ, ನಾನು ಮುಗಿಸ್ಬಿಡ್ತೀನಿ. ನೀವು ಮಹಿಳೆಯರು ಇದಕ್ಕೆ ಬಹಳ ಇದಾಗ್ತದೆ ಅಂತ ಹೇಳಿ, ಬಟ್ ಮೊನ್ನೆ ಇದೇ ನಮ್ಮ ಸುಳ್ಯದ MLA ಮಹದೇಶ್ ಮುಳ್ಳಿ ಅವರ ಮೇಲೆ ಮತ್ತೆ ಮೊನ್ನೆ ಊರಿಗೆರೆ ನ್ಯಾಯ ಮಾಡುವಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾಧ್ಯಮ ತಗೊಳ್ಕೊಂಡು ಅಂತ ಹೇಳಿದ್ರು. ಸಾಮಾನ್ಯ ನೀವು ಸೋಷಿಯಲ್ ಮೀಡಿಯಾ ಕೂಡ ಮಾಧ್ಯಮ ತಗೊಳ್ಕೊಳ್ತೀರ. ಅದು ಯಾವ ಮಟ್ಟಿಗೆ ಅವರು ಕೆಟ್ಟವರು ಸಿನಿಮಾ ಬಟ್ಟೆ ಕೆಟ್ಟದ್ದು ನಮ್ಮ ಗ್ರೂಪ್ ಶೇರ್ ಆಗಿದ್ದಕ್ಕೆ ಅವರು ಹಾಕೋ ಬಟ್ಟೆಯ ಬಗ್ಗೆ ಅವರು ಬೇಡ ಕಮೆಂಟ್ ಮಾಡಿದ್ದಾರೆ. ಅವರ ಮೇಲೆ ನೀವು ಅಂತಂದ್ರೆ ದ್ವೇಷ ವರ್ಷದಲ್ಲಿ ಕಾಯ್ದೆ ಹಾಕಬೇಕಿಲ್ಲ. ಇವತ್ತು ಸಮಾಜದಲ್ಲಿ ಆ ಚರ್ಚೆ ಎಷ್ಟು ಕಠಿಣವಾಗಿದೆ ಅಂದ್ರೆ, ನೀವು ಹೊಸದೊಂದು ಗ್ರಾಕ್ ಅಂತ ಟ್ವಿಟರ್ ಅಲ್ಲಿ, ಎಕ್ಸ್ ಅಲ್ಲಿ ಬರುತ್ತಲ್ಲ, ಅದನ್ನ ನೋಡ್ಬೋದು. AI ಬಳಸ್ಕೊಂಡು ಯಾರಿಗೋ ಏನೋ ಬಟ್ಟೆ ಹಾಕುವಂಥದ್ದು, ಇಂಥದ್ದೆಲ್ಲ ನಡೀತಾ ಇರುವಂಥದ್ದು. ತಂತ್ರಜ್ಞಾನ ಬಹಳ ಮುಂದೆ ಹೊರಟೋಗಿದೆ, ಅದನ್ನ ದುರುಪಯೋಗನೂ ನಡೀತಾ ಇದೆ. ನಾವು ಒಳ್ಳೇದ್ರ ಬಗ್ಗೆ ಮಾತಾಡ್ತೀವಿ, ಅದು ದುರುಪಯೋಗ ಬಹಳಷ್ಟು ನಡೀತಾ ಇದೆ. ಅದು ಮಹಿಳೆಯರಿಗೆ ಟಾರ್ಗೆಟ್ ಮಾಡಿ ದುರುಪಯೋಗ ಇನ್ನೂ ಜಾಸ್ತಿ ನಡೀತಾ ಇದೆ. ಇದು ಎಲ್ಲದಕ್ಕೂ ಉತ್ತರ ನನಗೆ ಇನ್ನೊಂದು ಬಾರಿ ಸೂಕ್ಷ್ಮವಾಗಿ ನಾವು ಯಾಕೆ ಕೂತ್ಕೊಂಡು ಇದನ್ನ ಚರ್ಚೆ ಮಾಡ್ತಾ ಇದ್ದೀವಿ ಅಂದ್ರೆ, ಇದನ್ನ ದ್ವೇಷ ಭಾಷಣವನ್ನ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಎಲ್ಲರ ಮನಸ್ಸಿನಲ್ಲೂ ಇರುವಂಥದ್ದು, ನಮ್ಮ ಪಕ್ಷದಲ್ಲೂ ಒಪ್ಪಿಗೆ ಇದೆ. ಆದ್ರೆ ಈ ಒಂದು ಸರ್ಕಾರ ತಗೊಂಡಿರುವಂತಹ ಬಿಲ್ಲಿನ ಪ್ರಕಾರವಾಗಿ ಇದು ಸೂಕ್ಷ್ಮವಾಗಿದೆ ಅಂತ ನಾವು ಒಪ್ಕೊಳ್ಬೋದಾ?
ನನಗೊಂದು ಅಭಿಪ್ರಾಯ ಇರ್ಬೋದು, ನಿಮಗೊಂದು ಅಭಿಪ್ರಾಯ ಇರ್ಬೋದು, ಬೇರೆಯವ್ರಿಗೆ ಬಹಳಷ್ಟು ಜನಕ್ಕೆ ಬೇರೆ ಬೇರೆ ಅಭಿಪ್ರಾಯ ಇರ್ಬೋದು. ಆ ಆರ್ಬಿಟ್ರರ್ ಯಾರು? ಮುಗಿಸ್ತೀನಿ ಅಕ್ಕ, ಮುಗಿಸ್ತೀನಿ. ಆ ಆರ್ಬಿಟರ್ ಯಾರು? ಯಾರು ಡಿಸೈಡ್ ಮಾಡ್ತಾರೆ ಇದು ದ್ವೇಷ ಭಾಷಣ ಅಥವಾ ದೇಶ ಭಾಷಣ ಅಲ್ಲ ಅನ್ನೋದ್ರ ಬಗ್ಗೆ? ಯಾರು ಡಿಸೈಡ್ ಮಾಡ್ತಾರೆ? ಅದನ್ನ ಡಿಸೈಡ್ ಮಾಡೋ ಅಥಾರಿಟಿಗೆ ಅಷ್ಟೇ ಸೂಕ್ಷ್ಮತೆಯಿಂದ ಯೋಚನೆ ಮಾಡಬೇಕಾಗಿರುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ನೀವು ಬಿಲ್ಲಿನ ಡೆಫಿನಿಷನ್ಸ್ ನೋಡಿದ್ರೆ ಏನೇ ಅದರ ಅಡಿಯಲ್ಲಿ ಬರುವಂತದ್ದೇ ಆ ಒಂದು ಭಾವನೆಗಳನ್ನ ನೀವು ಧಕ್ಕೆಪಡಿಸ್ಬಿಟ್ರೆ ದ್ವೇಷ ಭಾಷಣ ಆಗಿ ಅದು ಕ್ಯಾಟಗರೈಸ್ ಆಗುತ್ತೆ ಅಂತ ಇದೆಯಲ್ಲ, ಅದೇ ಮೂಲ ವಿಷಯ ಇದ್ರಲ್ಲಿ. ಹೇಳಿ, ದ್ವೇಷ ಭಾಷಣ ಒಳ್ಳೇದು ಅಂತ ಇಲ್ಲಿ ಒಬ್ಬ ಯುವತಿಯಾಗಿ ನಾನು ಕೂತ್ಕೊಂಡು ಹೇಳೋದಕ್ಕೂ ಸಾಧ್ಯ ಇಲ್ಲ. ಯಾವುದೇ ಆದಂತಹ ದ್ವೇಷ ಭಾಷಣ, ಆದ್ರೆ ಅದು ಡೆಫಿನಿಷನ್ ಇದೆಯಲ್ಲ. ಯಾಕೆ ಇಷ್ಟು ದಿನ ವಿಶ್ವಾದ್ಯಂತ ಬಿಲ್ ಅಲ್ಲಿ ಇರುವಂತಹ ಡೆಫಿನಿಷನ್ ಬಿಲ್ ಅಲ್ವಾ? ನೀವು ಕ್ರಮ ತಗೊಂಡು ಬರ್ತೀರಾ ಅಂದ್ರೆ ನಮ್ಮೊಂದಿಗೆ ಕೂತ್ಕೊಂಡು ಚರ್ಚೆ ಮಾಡಿ, ನಮ್ ಬಿಡಿ, ನಾವು ಬಿಡಿ, ಎಕ್ಸ್ಪರ್ಟ್ಸ್ ನ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಹೌಸ್ ಕಮಿಟಿ ಕಳಿಸ್ಬೇಕಿತ್ತು. ಇದನ್ನ ಯಾಕೆ ಮಾಡ್ಲಿಲ್ಲ ನೀವು? ಇದನ್ನ ಯಾಕೆ ಮಾಡ್ಲಿಲ್ಲ? ಅದು ನಮ್ಮ ಪ್ರಶ್ನೆ ಇರುವಂತದ್ದು. ಇನ್ನು ಇಲ್ಲಿ ಐವನ್ ಡಿಸೋಜ ಯಾರು MLC ಇದ್ದಾರೆ, ಇದ್ರು ಒಬ್ಬರ ರಕ್ತ ಸುರಿತು, ಬಸ್ಸುಗಳಿಗೆ ಕಲ್ಲು ಹೊಡಿತು. ಇಷ್ಟಾದರೂ ಕೂಡ 1.5 ವರ್ಷ ಆಯ್ತು. FIR ಆದ್ರೂ ಮಾಡಿ ತಗೊಳ್ಳಿ ಅಂತ ಮಾಡ್ಲೇ ಇಲ್ಲ. ಇಂಥ ಸರ್ಕಾರದಲ್ಲಿ ಇರತಕ್ಕಂತ ಒಬ್ಬ ಕಾಂಗ್ರೆಸ್ MLC ಇನ್ನೂ ಕೂಡ ಅವರ ಮೇಲೆ ಯಾವುದೇ ರೀತಿಯಾಗಿರತಕ್ಕಂತ ಚೂ ಕೂಡ ಮಾಡ್ಲಿಕ್ಕೆ ಹೋಗಿ ಒಂದು ಬಹಳ ದೊಡ್ಡವಾದಂತಹ ಆತಂಕ ನಿಜವಾದದ್ದು. ಇದು ಯಾವುದೇ ಅಲ್ಲ, ಈಗಾಗಲೇ ಅದು ನಡೆದುಕೊಂಡು ನಿಜ ತಾನೇ ಅವ್ರು ಹೇಳಿರೋ ಹೇಳಿದ್ದೇನಲ್ಲ.